ನಮಸ್ಕಾರ. ಇವತ್ತಿನ ಈ ಚರ್ಚೆಗೆ ಸ್ವಾಗತ. ನಾವು ಪ್ರತಿದಿನ ಬಳಸುವ ಲ್ಯಾಪ್ಟಾಪ್, ಮೊಬೈಲ್, ಪಾತ್ರೆಗಳು ಇದೆಲ್ಲ ಲೋಹಗಳಿಂದ ಮಾಡಿರೋದಲ್ವಾ? ಆದ್ರೆ ಈ ಲೋಹಗಳು ಭೂಮಿಯಿಂದ ಸಿಗೋ ಕಚ್ಚಾ ಅದಿರುಗಳಿಂದ ಹೇಗೆ ತಯಾರಾಗುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದೆಯಾ? ಬನ್ನಿ, ಇವತ್ತು ಆ ಅದ್ಭುತ ಪಯಣದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಮೂಲ ಪ್ರಶ್ನೆಗೆ ಬರೋಣ. ಭೂಮಿಯ ಆಳದಿಂದ ತೆಗೆದ ಆ ಕಲ್ಲು, ಮಣ್ಣಿನಂತಿರೋ ಕಚ್ಚಾ ಅದಿರನ್ನ ನಾವು ದಿನನಿತ್ಯ ಬಳಸುವ ಹೊಳೆಯೋ ಲೋಹಗಳಾಗಿ ಬದಲಾಯಿಸೋದು ಹೇಗೆ? ಈ ಇಡೀ ಪ್ರಕ್ರಿಯೆ ಹಿಂದಿಲೋ ವಿಜ್ಞಾನವನ್ನ ಬನ್ನಿ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ರೂಪಾಂತರದ ಮೊದಲನೇ ಮತ್ತು ತುಂಬಾನೇ ಮುಖ್ಯವಾದ ಹಂತಕ್ಕೆ ಹೋಗೋಣ. ಇಲ್ಲಿ ಅದಿರನ್ನು ಶುದ್ಧ ಮಾಡೋಕೆ ಶಾಖವನ್ನ ಬಳಸ್ತಾರೆ. ಇದರಲ್ಲಿ ಎರಡು ಪ್ರಮುಖ ವಿಧಾನಗಳಿವೆ. ಒಂದು ಕಾಸುವಿಕೆ, ಇನ್ನೊಂದು ಹುರಿಯುವಿಕೆ. ಮೊದಲನೆಯದು ಕಾಸುವಿಕೆ. ಇದೊಂದು ಸರಳ ಪ್ರಕ್ರಿಯೆ. ಅದಿರನ್ನ ಅತಿ ಹೆಚ್ಚಿನ ಟೆಂಪರೇಚರ್ನಲ್ಲಿ ಬಿಸಿ ಮಾಡೋದು. ಆದ್ರೆ ಇಲ್ಲೊಂದು ತುಂಬಾ ಮುಖ್ಯವಾದ ಕಂಡೀಷನ್ ಇದೆ, ಗೊತ್ತಾ? ಗಾಳಿಯ ಸಪ್ಲೈ ತುಂಬಾನೇ ಲಿಮಿಟೆಡ್ ಆಗಿರ್ಬೇಕು. ಅಂದ್ರೆ ಗಾಳಿಯ ಪ್ರಮಾಣವನ್ನ ಕಂಟ್ರೋಲ್ ಮಾಡಲಾಗುತ್ತೆ. ಈಗ ಇದಕ್ಕೆ ಎಕ್ದಮ್ ಆಪೋಸಿಟ್ ಆದ ಇನ್ನೊಂದು ಪ್ರಾಸೆಸ್ ನೋಡೋಣ. ಅದೇ ಹುರಿಯುವಿಕೆ. ಇಲ್ಲೂ ಕೂಡ ಅದಿರನ್ನ ಹೈ ಟೆಂಪರೇಚರ್ನಲ್ಲಿ ಬಿಸಿ ಮಾಡ್ತಾರೆ. ಆದ್ರೆ ಇಲ್ಲಿರೋ ದೊಡ್ಡ ವ್ಯತ್ಯಾಸ ಏನ್ ಗೊತ್ತಾ? ಇಲ್ಲಿ ಗಾಳಿಯನ್ನ ಲಿಮಿಟ್ ಮಾಡಲ್ಲ, ಬದ್ಲಾಗಿ ಬೇಕಾದಷ್ಟು ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಸಪ್ಲೈ ಮಾಡ್ತಾರೆ. ಈ ಎರಡು ಪ್ರಕ್ರಿಯೆಗಳ ನಡುವಿನ ವ್ಯತ್ಯಾಸ ಈಗ ಕ್ಲಿಯರ್ ಆಯ್ತು ಅಲ್ವಾ? ಕಾಸುವಿಕೆಯಲ್ಲಿ ಲಿಮಿಟೆಡ್ ಗಾಳಿ, ಹುರಿಯುವಿಕೆಯಲ್ಲಿ ಎಕ್ಸೆಸ್ ಗಾಳಿ. ನೋಡಿ, ಜಸ್ಟ್ ಗಾಳಿಯ ಪ್ರಮಾಣದಲ್ಲಿ ಒಂದು ಸಣ್ಣ ಚೇಂಜ್, ಆದ್ರೆ ರಿಸಲ್ಟ್ ಮಾತ್ರ ಕಂಪ್ಲೀಟಾಗಿ ಬೇರೆ. ಇದೇ ಇವೆರಡರ ನಡುವಿನ ಮೂಲಭೂತ ವ್ಯತ್ಯಾಸ. ಸರಿ, ಅದಿರನ್ನ ಈಗ ರೆಡಿ ಮಾಡ್ಕೊಂಡಾಯ್ತು. ಆದ್ರೆ ಇದರ ಮುಂದಿನ ಸ್ಟೆಪ್ ಏನೋ? ಈ ಸಂಸ್ಕರಿಸಿದ ಅದಿರಿನಿಂದ ಒಂದು ನಿರ್ದಿಷ್ಟ, ತುಂಬಾ ಉಪಯುಕ್ತವಾದ ವಸ್ತುವನ್ನ ಅಂದ್ರೆ ಮಿಶ್ರಲೋಹವನ್ನ ಹೇಗ್ ತಯಾರಿಸ್ತಾರೆ? ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೆಸುಗೆ ಲೋಹ ಅಥವಾ ಸೋಲ್ಡರ್. ಮೊದಲಿಗೆ ಬೆಸುಗೆ ಲೋಹ ಅಂದ್ರೇನು? ಅದು ಒಂದು ಪ್ಯೂರ್ ಮೆಟಲ್ ಅಲ್ಲ. ಹಾಗಿದ್ರೆ ಅದೊಂದು ಮಿಶ್ರಲೋಹ. ಮಿಶ್ರಲೋಹ ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಲೋಹಗಳನ್ನ ಒಟ್ಟಿಗೆ ಸೇರ್ಸಿ ಮಾಡೋದು. ಬೆಸುಗೆಯ ವಿಷಯದಲ್ಲಿ ಸೀಸ ಅಂದ್ರೆ ಲೆಡ್ ಮತ್ತು ತವರ ಅಂದ್ರೆ ಟಿನ್, ಈ ಎರಡೂ ಲೋಹಗಳನ್ನ ಒಟ್ಟಿಗೆ ಸೇರ್ಸಿ ಈ ಮಿಶ್ರಲೋಹವನ್ನ ಮಾಡ್ತಾರೆ. ಹಾಗಾದ್ರೆ ಸೀಸ ಮತ್ತೆ ತವರವನ್ನ ಒಟ್ಟಿಗೆ ಮಿಕ್ಸ್ ಮಾಡ್ದಾಗ ಅಂಥದ್ದೇನು ಸ್ಪೆಷಲ್ ಆಗುತ್ತೆ? ಏನಪ್ಪಾ ಅಂತ ವಿಶೇಷತೆ ಇದೆ ಇದ್ರಲ್ಲಿ? ಈ ಮಿಶ್ರಲೋಹವನ್ನ ಎಲೆಕ್ಟ್ರಾನಿಕ್ಸ್ ಜಗತ್ತಿನಲ್ಲಿ ಯಾಕಷ್ಟೊಂದು ಬಳಸ್ತಾರೆ? ಯೋಚನೆ ಮಾಡಿದೀರಾ? ಅದರ ಸೀಕ್ರೆಟ್ ಇಲ್ಲಿದೆ. ಬೆಸುಗೆ ಲೋಹಕ್ಕೆ ತುಂಬಾನೇ ಕಡಿಮೆ ದ್ರವಣ ಬಿಂದು ಇದೆ. ದ್ರವಣ ಬಿಂದು ಅಂದ್ರೆ ಒಂದು ವಸ್ತು ಕರಗಲಿಕ್ಕೆ ಬೇಕಾಗುವ ಟೆಂಪರೇಚರ್. ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬೆಸುಗೆಯ ದ್ರವಣ ಬಿಂದು ಅದನ್ನ ಮಾಡೋಕೆ ಬಳಸ್ತಾ ಸೀಸ ಮತ್ತೆ ತವರಕ್ಕಿಂತಾನೂ ಕಡಿಮೆ ಇರುತ್ತೆ. ಇದೇ ಗುಣ ಅದನ್ನ ಅಷ್ಟು ಯೂಸ್ಫುಲ್ ಮಾಡೋದು. ಯಾಕಂದ್ರೆ ಕಡಿಮೆ ಹೀಟ್ನಲ್ಲೇ ಕರಗೋದ್ರಿಂದ ಸೂಕ್ಷ್ಮವಾದ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಡ್ಯಾಮೇಜ್ ಆಗದ ಹಾಗೆ ಇದನ್ನ ಬಳಸ್ಬೋದು. ಈ ಒಂದು ಲೈನ್ ಇದೆಯಲ್ಲ, ಇದು ಅದರ ಇಡೀ ಪರ್ಪಸ್ ಅನ್ನೇ ಹೇಳ್ಬಿಡುತ್ತೆ. ಕಡಿಮೆ ದ್ರವಣ ಬಿಂದುವು ವಿದ್ಯುತ್ ತಂತಿಗಳಿಗೆ ಹಾನಿಯಾಗದಂತೆ ಜೋಡಿಸಲು ಸಹಾಯ ಮಾಡುತ್ತದೆ. ಯೋಚನೆ ಮಾಡಿ, ಮೊಬೈಲ್ ಫೋನ್ಗಳಲ್ಲಿರೋ ಅತೀ ಸೂಕ್ಷ್ಮ ಸರ್ಕ್ಯೂಟ್ಗಳಲ್ಲಿ ವೈರ್ಗಳನ್ನ ಬೆಸೆಯೋಕೆ ಇದು ಎಷ್ಟು ಸೇಫ್ ಆದ ವಿಧಾನ ಅಲ್ವಾ? ಸರಿ, ಹಾಗಿದ್ರೆ ಒಂದ್ಸಲ ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ಬೆಸುಗೆ ಲೋಹ ಅಂದ್ರೆ ಸೀಸ ಮತ್ತು ತವರದ ಒಂದು ಮಿಶ್ರಲೋಹ. ಇದರ ಅತೀ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕಡಿಮೆ ದ್ರವಣ ಬಿಂದು. ಇದೇ ಕಾರಣಕ್ಕೆ ಸೂಕ್ಷ್ಮವಾದ ಎಲೆಕ್ಟ್ರಿಕ್ ವೈರ್ಗಳನ್ನ ಯಾವುದೇ ಡ್ಯಾಮೇಜ್ ಇಲ್ಲದೆ ಸೇಫ್ ಆಗಿ ಜೋಡ್ಸೋಕೆ ಇದನ್ನ ಬಳಸ್ತಾರೆ. ಈ ಚರ್ಚೆ ಮುಗಿಸೋ ಮುಂಚೆ ನಿಮ್ಗೊಂದು ಸಣ್ಣ ಚಾಲೆಂಜ್. ನಮ್ಮ ಸುತ್ತಮುತ್ತ ಒಮ್ಮೆ ಕಣ್ಣು ಹಾಯಿಸಿ ನೋಡಿ. ನಾವು ಬಳಸುವ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಿಂದ ಹಿಡಿದು ಹಿತ್ತಾಳೆಯ ಅಲಂಕಾರಿಕ ವಸ್ತುಗಳವರೆಗೆ ಬೇರೆ ಯಾವೆಲ್ಲ ವಸ್ತುಗಳು ಇಂತಹ ಮಿಶ್ರಲೋಹಗಳಿಂದ ಮಾಡಲ್ಪಟ್ಟಿವೆ? ಮುಂದಿನ ಸಾರಿ ಇಂತಹ ಒಂದು ವಸ್ತುವನ್ನ ನೋಡಿದಾಗ ಅದರ ಹಿಂದಿರೋ ವಿಜ್ಞಾನದ ಬಗ್ಗೆ ಖಂಡಿತ ಯೋಚನೆ ಮಾಡಿ.